ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಬಿಕಾಸ್ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ನೀವು ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಮಾಡಪ್ಪ ಅಂದರೆ ಏಪ್ರಿಲ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗ್ಝಿನನ್ನು ನೋಡೋಣ. ಮೊದಲದಾಗಿ ಇದು ಭಾರತದಲ್ಲಿ ಮರುಬಳಕೆಯ ಉಡಾವಣಾ ವಾಹನ ಪುಷ್ಪಕ್ನ ಲೆಕ್ಸ್ 2 ಪರೀಕ್ಷೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. 2024 ಮಾರ್ಚ್ 22ರಂದು ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಸಮೀಪದ ಕುಂದಾಪುರದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿರುವ DRDO ಸಂಸ್ಥೆಯು ಏರೋನಾಟಿಕಲ್ ಟೆಸ್ಟ್ ರೇಂಜ್ನಲ್ಲಿ ನಡೆಸಲಾದ ಮರುಬಳಕೆ ಉಡಾವಣಾ ವಾಹನ ಪುಷ್ಪಕ್ ಸ್ವಾಯತ್ತವಾಗಿ ನೆಲೆಕೊಂಡುಕೊಳ್ಳಲು ಲೆಕ್ಸ್ 2 ಪರೀಕ್ಷಾರ್ಥ ಹಾರಾಟ ಮತ್ತು ನೆಲೆಗೆ ಮರಳುವ ಪ್ರಯೋಗ ಯಶಸ್ವಿಯಾಗಿದೆ. ಈ ಮೂಲಕ ಭಾರತೀಯ ಇಸ್ರೋ ಸಂಸ್ಥೆಯು ಬಾಹ್ಯಾಕಾಶದಲ್ಲಿನ ಮತ್ತೊಂದು ಮೈಲುಗಲ್ಲನ್ನು ಸಾಧಿಸಿದ್ದು, ಇದು ವಿನೂತನ ಸಂಶೋಧನೆಯಾಗಿದೆ. ಇದು ಪರೀಕ್ಷೆ ನಡೆಸಿದ ವಿಧಾನವನ್ನು ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಪರೀಕ್ಷೆಯ ಮಹತ್ವವನ್ನು ಕೂಡ ನೋಡಿ ಪಾಸ್ ಮಾಡಿ. RLV ಅಭಿವೃದ್ಧಿಯ ಸಹಭಾಗಿತ್ವ ಸಂಸ್ಥೆಗಳ ಬಗ್ಗೆ ನೋಡೋದಾದರೆ, ಇದರಲ್ಲಿ ಭಾರತೀಯ ವಾಯುಪಡೆ, DRDO ಶಸ್ತ್ರಾಸ್ತ್ರಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯು ಪ್ರತಿಷ್ಠಾನ, ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ, ಸೆಮಿಲಾಕ್ ಸಂಸ್ಥೆಗಳು ಸಾಧನಗಳನ್ನು ಪೂರೈಸಿವೆ ಮತ್ತು ತಂತ್ರಜ್ಞಾನದ ನೆರವು ನೀಡಿವೆ. ಈ ರಾಕೆಟನ್ನು ತಯಾರಿಸಲಾಗಿದೆ ಇವೆಲ್ಲ ಸಂಸ್ಥೆಗಳು ಸೇರಿ. ಅದೇ ರೀತಿ ಪುಷ್ಪಕ್ ಬಗ್ಗೆ ನೋಡೋದಾದರೆ, ಇದೊಂದು ವಿಂಗ್ಡ್ ವೆಹಿಕಲ್ ಆಗಿದ್ದು ವಿಮಾನ ಮಾದರಿಯನ್ನು ವಿನ್ಯಾಸಗೊಂಡಿರುವ ಅಂತರಿಕ್ಷ ನೌಕಾಯಾನ ಆಗಿದೆ. ಇದರ ಉಡಾವಣೆ 2ನೇ ಹಂತದಲ್ಲಿರುತ್ತದೆ. ಇದು ಮೊದಲನೇದ್ದು ಜನರಲ್ ರಾಕೆಟ್ ಆಗಿದೆ. ಇದರ ಭಾಗಗಳು ಮರಳಿ ಸಿಗುವುದಿಲ್ಲ. 2ನೇದ್ದು ಸ್ಪೇಸ್ ಲೇನ್. ಇದು ತನ್ನ ಬಾಹ್ಯಾಕಾಶ ಕೆಲಸ ಪೂರೈಸಿ ಭೂಮಿಗೆ ಮರಳುತ್ತದೆ. ಅದೇ ರೀತಿಯಾಗಿ ಪುಷ್ಪಕ್ನ ಮೊದಲ ಪರೀಕ್ಷೆ ನೋಡೋದಾದರೆ, ಮರುಬಳಕೆ ರಾಕೆಟ್ ಅಭಿವೃದ್ಧಿಪಡಿಸುವಲ್ಲಿ ಇದು 3ನೇ ಪ್ರಯೋಗವಾಗಿದೆ. ಎಷ್ಟನೇದು? 3ನೇ ಪ್ರಯೋಗವಾಗಿದೆ. ಇದು 2016ರ ಪರೀಕ್ಷಾರ್ಥ ಹಾರಾಟದ ಬಳಿಕ ಈ ಹಿಂದೆ 2023ರ ಏಪ್ರಿಲ್ 2ರಂದು ಇದೇ ಪ್ರದೇಶದಲ್ಲಿ RLV ಲೆಕ್ಸ್ 1 ಹೆಸರಿನ ಪ್ರಯೋಗ ಯಶಸ್ವಿಯಾಗಿತ್ತು. ಪುಷ್ಪಕ್ ಮೊದಲನ ಪರೀಕ್ಷಾರ್ಥ ನೋಡೋದಾದರೆ, 2016ರಲ್ಲಿ ಪುಷ್ಪಕ್ನ ಮೊದಲ ಪರೀಕ್ಷಾರ್ಥ ಹಾರಾಟ ನಡೆಸಿದ್ದಲಾಯಿತು. ರಾಕೆಟ್ನಲ್ಲಿ ಅಳವಡಿಸಲಾದ ಪುಷ್ಪಕನ್ನು ಬಾಹ್ಯಾಕಾಶಕ್ಕೆ ಬಿಡಲಾಗಿತ್ತು. ಇದು 6.5 ಮೀಟರ್ ಉದ್ದದ ಈ ಬಾಹ್ಯಾಕಾಶ ನೌಕೆಯನ್ನು ತೂಕ ಹೊಂದಿತ್ತು. ಅದೇ ರೀತಿಯಾಗಿ 1.75 ಟನ್ ಆಗಿದ್ದು, ಇದು ಹೈಪರ್ಸಾನಿಕ್ ವೇಗದಲ್ಲಿ ಸುಮಾರು 65 ಕಿಲೋಮೀಟರ್ ಅಷ್ಟು ಪ್ರಯಾಣಿಸಿದೆ. ಬಳಿಕ 180 ಡಿಗ್ರಿಯಲ್ಲಿ ಹಿಂತಿರುಗಿ ನಂತರ ಬಂಗಾಳ ಕೊಲ್ಲಿಯಲ್ಲಿ ಇಳಿಸಲಾಗಿತ್ತು. 2023ರಲ್ಲಿ 2ನೇ ಪ್ರಯೋಗವನ್ನು ಮಾಡಲಾಗಿದೆ. 2023ರ ಏಪ್ರಿಲ್ 2ರಂದು ನಾಯಕನಹಟ್ಟಿ ಬಳಿಯ ಚಂದಾಪುರದ ATR ಪ್ರದೇಶದಲ್ಲಿ RLV ಲೆಕ್ಸ್ 1 ಪ್ರಯೋಗ ನಡೆಸಲಾಗಿತ್ತು. ಈ ಪ್ರಯೋಗದಲ್ಲಿ ಟೇಕ್ಡೌನ್ ಮತ್ತು ಲ್ಯಾಂಡಿಂಗ್ನಲ್ಲಿ ಅತ್ಯಂತ ನಿಖರವಾಗಿ ಭೂಮಿಗಿಳಿದು ಇಡೀ ಪ್ರಯೋಗವು ಯಶಸ್ವಿಯಾಗಿತ್ತು. ಈ ಪ್ರಯೋಗ ಕೂಡ. ಅದೇ ರೀತಿ ಮುಂದೆ ನೋಡೋದಾದರೆ, ಇದು ಇಸ್ರೋದ ಸಂಪೂರ್ಣತ ದೇಶೀಯ ಪ್ರಯೋಗವಾಗಿದೆ. ಇದು ಹೆಲಿಕಾಪ್ಟರ್ ಮೂಲಕ RLVಯನ್ನು ಭೂಮಿಯಿಂದ ಮೇಲಕ್ಕೆ ಏರಿಸಿ ನಂತರ ರನ್ವೇ ಇಳಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ಇದು ಸಂಪೂರ್ಣ ದೇಶೀಯವೆಂಬುದು ಇನ್ನೊಂದು ವಿಶೇಷತೆಯಾಗಿದೆ. ದೇಶದಲ್ಲೇ ನಿರ್ಮಿಸಿದ ನ್ಯಾವಿಗೇಷನ್ ವ್ಯವಸ್ಥೆಯ ಬ್ಯಾಂಡ್, ರೇಡಾರ್ ಹಾಗೂ ಸೆನ್ಸಾರ್ ಸೇರಿದಂತೆ ಎಲ್ಲವನ್ನೂ ದೇಶೀಯವಾಗಿಯೇ ನಿರ್ಮಿಸಲಾಗಿದೆ ಭಾರತ ದೇಶ. ಅದೇ ರೀತಿಯಾಗಿ 1 ತಿಂಗಳಿಂದ DRDO ವ್ಯಾಪ್ತಿಯು ATR ದೇಶದಲ್ಲಿ ಇಸ್ರೋ ಪ್ರಯೋಗ ನಡೆಸಿತ್ತು. ಅದೇ ರೀತಿಯಾಗಿ ಪುಷ್ಪಕ್ನಂತಹ ಮರುಬಳಕೆ ನೌಕೆಗಳಿಂದ ಇಸ್ರೋ ಸಂಸ್ಥೆಗಳಾಗುವ ಲಾಭಗಳು ಏನಪ್ಪ ಅಂತ ನೋಡೋದಾದರೆ, RLV ನೌಕೆಯಿಂದ ಉಪಗ್ರಹ ಉಡಾವಣೆ ವೆಚ್ಚ 10 ಪಟ್ಟು ಕಡಿಮೆ ಆಗುತ್ತಲಿದೆ. ಅದೇ ರೀತಿಯಾಗಿ RLV ನೌಕೆಯು ಉಪಗ್ರಹಗಳನ್ನು ಕಕ್ಷೆಗೆ ಬಿಟ್ಟು ಹಿಂತಿರುಗಿಸಲಾಗುತ್ತದೆ.
ಕೆಲವು ನಿರ್ವಹಣೆ ನಂತರ ಅದನ್ನು ಮತ್ತೆ ಬಳಸಿ ಉಪಗ್ರಹ ಉಡಾವಣೆ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಜಗತ್ತಿನ ಇತರೆ ದೇಶಗಳಲ್ಲಿರುವ ಮರುಬಳಕೆ ವಾಹನಗಳು ನೋಡೋದಾದರೆ, ಅಮೆರಿಕದ ನಾಸಾ ಸಂಸ್ಥೆಯು ಈಗಾಗಲೇ ಮರುಬಳಕೆ ಮಾಡಬಹುದಾದ 5 ನೌಕೆಗಳನ್ನು ಹೊಂದಿದೆ. ಚಾಲೆಂಜರ್, ಕೊಲಂಬಿಯಾ, ಅಟ್ಲಾಂಟಿಸ್, ಡಿಸ್ಕವರಿ, ಎಂಡೀವರ್ ಮತ್ತು ಎಂಟರ್ಪ್ರೈಸಸ್. ಈ ಪೈಕಿ ಎಂಟರ್ಪ್ರೈಸಸ್ ಇದುವರೆಗೂ ಹಾರಾಟವನ್ನು ನಡೆಸಿಲ್ಲ. ನಾಸಾ ಸಂಸ್ಥೆ ಕೊಲಂಬಿಯಾ ನೌಕೆಯು 2003 ಫೆಬ್ರವರಿ 1ರಂದು ಮರಳಿಸಿ ಭೂಮಿಯ ವಾತಾವರಣವನ್ನು ಪ್ರವೇಶಿಸುವಾಗ ಸ್ಫೋಟವಾದ ಹಿನ್ನೆಲೆಯಲ್ಲಿ ಭಾರತೀಯ ಗಗನಯಾತ್ರಿಯಾಗಿರುವ ಕಲ್ಪನಾ ಚಾವ್ಲಾ ಅವರು ಸೇರಿದಂತೆ 7 ಜನರು ಸಾವನ್ನಪ್ಪಿದ್ದರು. 2003ರಲ್ಲಿ ಫೆಬ್ರವರಿ 1ರಂದು ಮರಳಿ ಬರುವಾಗ ಭಾರತೀಯ ಗಗನಯಾತ್ರಿಯಾಗಿರುವ ಕಲ್ಪನಾ ಚಾವ್ಲಾ ಅವರು ಸೇರಿದಂತೆ 7 ಮಂದಿ ಗಗನಯಾತ್ರಿಗಳು ಸಾವನ್ನಪ್ಪಿದ್ದರು, ಮರಣ ಹೊಂದಿದ್ದರು. ಅದೇ ರೀತಿಯಾಗಿ ನಾಸಾದ ಮರುಬಳಕೆ ನೌಕೆಗಳಲ್ಲಿ ದೋಷ ಪುನರಾವರ್ತನೆಯಾದ ಹಿನ್ನೆಲೆಯಲ್ಲಿ ರೋಸಿ ಹೋದ ನಾಸಾ 2011ರಲ್ಲಿ ತನ್ನ ಎಲ್ಲ ಮರುಬಳಕೆ ನೌಕೆಗಳನ್ನು ನಿವೃತ್ತಗೊಳಿಸಿತು. ಪ್ರಸ್ತುತವಾಗಿ ನಾಸಾ ಸಂಸ್ಥೆಯು ಎಲಾನ್ ಮಸ್ಕ್ ಒಡೆತನದ ಅಮೆರಿಕದ ಖಾಸಗಿ ಸಂಸ್ಥೆಯಾದ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ಗಳನ್ನು ಅವಲಂಬಿಸಿದೆ. ಸ್ಪೇಸ್ ಎಕ್ಸ್ ಯಾರಿಗೆ ಸಂಬಂಧಿಸಿದೆ ಅಂದರೆ ಅದು ಎಲಾನ್ ಮಸ್ಕ್ ಅವರಿಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಯು ನಾಸಾಗಿಂತಲೂ ಮೊದಲೇ ಬುರಾನ್ ಎಂಬ ಮರುಬಳಕೆ ಉಡಾವಣಾ ವಾಹನವನ್ನು ಬಳಕೆ ಮಾಡಲಾಗಿತ್ತು. ಯಾವುದು? ಬುರಾನ್. ತಾಂತ್ರಿಕ ಕಾರಣಗಳಿಂದ 2002ರಲ್ಲಿ ಇದು ನಿವೃತ್ತಿಗೊಳಿಸಲಾಗಿದೆ. ಅದೇ ರೀತಿಯಾಗಿ ಪಾಸ್ ಮಾಡಿಕೊಂಡು RLVಯಿಂದ ವೆಚ್ಚದ ಉಳಿತಾಯ ನೋಡಿಕೊಳ್ಳಿ. ಇನ್ನು ಮಾನವ ಸಹಿತ ಗಗನಯಾನಕ್ಕೂ ಬಳಕೆಯಾಗಲಿದೆ. ಇದು ಬಾಹ್ಯಾಕಾಶ ತ್ಯಾಜ್ಯ ತಪ್ಪಿಸುವುದಾಗಿದೆ. ಭಾರತೀಯ ಸೇನೆಗೆ ಉಪಯುಕ್ತವಾಗಿದೆ. ಈ ರಾಕೆಟ್ ಉಡಾವಣೆ ಮಾಡಿದರೆ 10,000 kgಗಿಂತ ಹೆಚ್ಚು ಪೇಲೋಡ್ಗಳನ್ನು ಭೂಕಕ್ಷೆಗೆ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಯಾವುದು? ಪುಷ್ಪಕ್ ಇನ್ನಷ್ಟು ಸುಧಾರಣೆಗೊಂಡ ಬಳಿಕ 10,000 kgಗಿಂತಲೂ ಹೆಚ್ಚು ಪೇಲೋಡ್ಗಳನ್ನು ಭೂಕಕ್ಷೆಗೆ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಬಹುದು. ಪ್ರಸ್ತುತ ಇಸ್ರೋ 2022ರಲ್ಲಿ LVM-3 ರಾಕೆಟ್ ಮೂಲಕ 5,796 ಕಿಲೋ ಗರಿಷ್ಠ ತೂಕದ 36 ಒನ್ವೆಬ್ ಸ್ಯಾಟಲೈಟ್ಗಳನ್ನು ಕಕ್ಷೆಗೆ ಕೂರಿಸಿ ದಾಖಲೆ ನಿರ್ಮಿಸಿದೆ. ಮುಂದೆ ನೋಡೋದಾದರೆ, ಚಂದ್ರಯಾನ 3 ಮಾಡಲಾಗಿದ್ದ ಇದನ್ನು ವಿಕ್ರಮ್ ಲ್ಯಾಂಡರ್ ಇಳಿಸಿದ ಸ್ಥಳವನ್ನು ಶಿವಶಕ್ತಿ ತಾಣಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ನೀಡಲಾಗಿದೆ, ಮುನ್ನಡೆ ನೀಡಿದೆ. ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಇಳಿದ ಜಾಗಕ್ಕೆ ಶಿವಶಕ್ತಿ ಎಂದು ಪ್ರಧಾನಿ ಮೋದಿ ಅವರು 2023 ಆಗಸ್ಟ್ 26ರಂದು ಇಸ್ರೋದ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಮತ್ತು ಕಮಾಂಡ್ ನೆಟ್ವರ್ಕ್ ಐಸ್ಟ್ರ್ಯಾಕ್ನಲ್ಲಿ ಹೆಸರನ್ನು ಘೋಷಿಸಿದರು. ಇದೀಗ 7 ತಿಂಗಳ ನಂತರ ಶಿವಶಕ್ತಿಗೆ ಹೆಸರಿಗೆ ಅಂತಾರಾಷ್ಟ್ರೀಯ ಮಾನ್ಯತೆ ದೊರೆತಿದೆ. ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರೀಯ ಒಕ್ಕೂಟ IAU ಅನುಮೋದನೆ ನೀಡಿದೆ. ಈ ಮೂಲಕ ಈ ಸ್ಥಳವು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮುನ್ನಡೆ ಪಡೆದುಕೊಂಡಿದೆ. ಶಿವಶಕ್ತಿ ಹೆಸರನ್ನು IAU ಅಧಿಕೃತಗೊಳಿಸಿರುವುದನ್ನು ಗ್ರಹಗಳ ಹೆಸರುಗಳ ವಿಸ್ತೃತ ಮಾಹಿತಿಯನ್ನು ಒದಗಿಸುವ ಗೆಜೆಟಿಯರ್ ಆಫ್ ಪ್ಲಾನೆಟರಿ ನಾಮೆನ್ಕ್ಲೇಚರ್ ಪ್ರಕಟಿಸಿದೆ. ಶಿವಶಕ್ತಿ ಎಂಬ ಸ್ಥಳವು ಸಂಯುಕ್ತ ಪದವು ಭಾರತೀಯ ಪುರಾಣದಲ್ಲಿ ವರ್ಣಿಸುವಂಥ ಪುರುಷ ಅಂದರೆ ಶಿವ ಮತ್ತು ಸ್ತ್ರೀ ಅಂದರೆ ಶಕ್ತಿ ಅಂದರೆ ಪ್ರಕೃತಿಯ ದ್ವಿತ್ವವನ್ನು ವ್ಯಾಖ್ಯಾನಿಸುತ್ತದೆ. ಗೆಜೆಟಿಯರ್ ಆಫ್ ಪ್ಲಾನೆಟರಿ ನಾಮೆನ್ಕ್ಲೇಚರ್ ಅವರು ವಿವರಿಸಿದ್ದಾರೆ. ಅದೇ ರೀತಿಯಾಗಿ ಚಂದ್ರಯಾನ್ 1 ಇಳಿದ ಸ್ಥಳಕ್ಕೆ ಜವಾಹರ್ ಪಾಯಿಂಟ್ ಎಂದು ನಾಮಕರಣ ಮಾಡಲಾಗಿದೆ. ಯಾವುದು? ಜವಾಹರ್ ಪಾಯಿಂಟ್. ಇಸ್ರೋದ ಚಂದ್ರಯಾನ 3 ನೌಕೆಯು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಸುವುದಕ್ಕಿಂತ ಮುಂಚೆ 15 ವರ್ಷಗಳ ಹಿಂದೆ ಭಾರತದ ಇಸ್ರೋ ಸಂಸ್ಥೆಯು 2008 ಅಕ್ಟೋಬರ್ 22ರಂದು ಚಂದ್ರಯಾನ 1 ನೌಕೆಯನ್ನು ಚಂದ್ರನಲ್ಲಿಗೆ ಕಳುಹಿಸಲಾಗಿತ್ತು.
ಎಷ್ಟರಲ್ಲಿ ಚಂದ್ರಯಾನ 1 2008 ಅಕ್ಟೋಬರ್ 22ರಂದು ಚಂದ್ರನಲ್ಲಿಗೆ ಕಳಿಸಲಾಗಿದೆ. ಚಂದ್ರಯಾನ 1 ನೌಕೆಯ ಮೂನ್ ಇಂಪ್ಯಾಕ್ಟ್ ಪ್ರೋಬ್ 2008 ನವೆಂಬರ್ 14ರಂದು ಚಂದ್ರನ ಮೇಲ್ಮೈನಲ್ಲಿ ಇಳಿದಿತ್ತು. ಕಳಿಸಿದ್ದು 2008 ಅಕ್ಟೋಬರ್ 22, ಅಲ್ಲಿ ತಲುಪಿದ್ದು 2008 ನವೆಂಬರ್ 14ನೇ ತಾರೀಕು. ಈ ಸ್ಥಳವನ್ನು ಜವಾಹರ್ ಪಾಯಿಂಟ್ ಎಂದು ಅಥವಾ ಜವಾಹರ್ ಸ್ಥಳವೆಂದು ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ಒಕ್ಕೂಟ ಹೆಸರಿಟ್ಟಿದೆ. 2019 ಜುಲೈ 22ರಂದು ಆರಂಭವಾದ ಚಂದ್ರಯಾನ 2 ಯೋಜನೆ ನೌಕೆ ಲ್ಯಾಂಡ್ ಮಾಡಿ ಪತನವಾದ ಸ್ಥಳಕ್ಕೆ ತಿರಂಗ ಪಾಯಿಂಟ್ ಎಂದು ನಾಮಕರಣ ಮಾಡಲಾಗಿದೆ. ಯಾವುದು ಚಂದ್ರಯಾನ 2ಗೆ ಚಂದ್ರಯಾನ 2ಗೆ ತಿರಂಗ ಪಾಯಿಂಟ್ ಎಂದು ಹೆಸರಿಡಲಾಗಿದೆ. ಚಂದ್ರಯಾನ 2 ಯಾವಾಗ ಉಡಾವಣೆ ಮಾಡಲಾಯಿತಂದರೆ 2019 ಜುಲೈ 22ರಂದು. ಅದೇ ರೀತಿಯಾಗಿ ಇಸ್ರೋದ ಚಂದ್ರಯಾನ 3 ಯೋಜನೆಗೆ ಏವಿಯೇಷನ್ ವೀಕ್ ಪ್ರಶಸ್ತಿ ನೀಡಲಾಗಿದೆ. 2024 ಮಾರ್ಚ್ನಲ್ಲಿ ಇಸ್ರೋ ಸಂಸ್ಥೆಯಾದ ಚಂದ್ರಯಾನ 3 ಯೋಜನೆಗೆ ಏವಿಯೇಷನ್ ವೀಕ್ ಲಾರಿಯಟ್ಸ್ ಪ್ರಶಸ್ತಿ ಲಭಿಸಿದೆ. ಇಸ್ರೋದ ಪರವಾಗಿ ಅಮೆರಿಕದಲ್ಲಿರುವ ಭಾರತೀಯ ಎಂಬಸಿಯ ಉಪ ರಾಯಭಾರಿಯಾಗಿರುವ ಸಿಪ್ರಿಯಾ ರಂಗನಾಥರವರು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇಸ್ರೋ ಸಂಸ್ಥೆಯ ನಾವೀನ್ಯತೆ, ಶೋಧನೆ ಮತ್ತು ಬಾಹ್ಯಾಕಾಶ ವಲಯದಲ್ಲಿ ದಕ್ಷತೆಯನ್ನು ಗುರುತಿಸಿ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಾಗಿದೆ. ಯಾವ ಪ್ರಶಸ್ತಿ? ಏವಿಯೇಷನ್ ವೀಕ್ ಪ್ರಶಸ್ತಿಯನ್ನು ಇಸ್ರೋ ಸಂಸ್ಥೆಯು ಪಡೆದಿದೆ. ಐಸ್ಲ್ಯಾಂಡ್ ದೇಶದ ಯುಸಾವಿಕ್ನ ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂನಲ್ಲಿ ಲೀಫ್ ಎರಿಕಸ್ ಲೂನಾರ್ ಪ್ರಶಸ್ತಿಗೆ ಇಸ್ರೋದ ಚಂದ್ರಯಾನ 3 ಯೋಜನೆಯು ಆಯ್ಕೆಯಾಗಿತ್ತು. ಭಾರತದ ಮೊದಲ ವರ್ಚುವಲ್ ಬಾಹ್ಯಾಕಾಶ ಮ್ಯೂಸಿಯಂ ಯಾವುದಪ್ಪ ಅಂದರೆ ಅದೇ ಸ್ಪಾರ್ಕ್, ಅದು ಇಸ್ರೋ. ಯಾವುದು ವರ್ಚುವಲ್ ಬಾಹ್ಯಾಕಾಶ ಮ್ಯೂಸಿಯಂ ಸ್ಪಾರ್ಕ್ ಆಗಿದೆ. ಅದೇ ರೀತಿಯಾಗಿ ಇಸ್ರೋ ಸಂಸ್ಥೆಯ ವತಿಯಿಂದ ಸ್ಟಾರ್ಟ್ ಹೆಸರಿನ ಬಾಹ್ಯಾಕಾಶ ವಿಜ್ಞಾನ ಕಾರ್ಯಕ್ರಮ, ಯಾವುದು ಸ್ಟಾರ್ಟ್, ಇಸ್ರೋ ಸಂಸ್ಥೆಯ ಕಡೆಯಿಂದ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಯುವಕರನ್ನು ಆಕರ್ಷಿಸಲು ಇಸ್ರೋ ಸಂಸ್ಥೆಯ ವತಿಯಿಂದ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಅರಿವು ತರಬೇತಿ ಹೆಸರಿನಲ್ಲಿ ಹೊಸ ಬುನಾದಿ ಮಟ್ಟದಲ್ಲಿ ಆನ್ಲೈನ್ ತರಗತಿ ಕಾರ್ಯಕ್ರಮವನ್ನು ಆರಂಭಿಸಿದೆ. ಸ್ಟಾರ್ಟ್ ಎಂದರೆ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವೇರ್ನೆಸ್ ಟ್ರೈನಿಂಗ್. ಇದು ಭೌತಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪದವಿ ಪಡೆಯುತ್ತಿರುವ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 2024 ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆಯೋಜಿಸಲಾಗುವುದು. ಬಾಹ್ಯಾಕಾಶ ವಿಜ್ಞಾನ, ಆಸ್ಟ್ರೋಫಿಸಿಕ್ಸ್, ಹೆಲಿಯೋಫಿಸಿಕ್ಸ್, ಆಸ್ಟ್ರೋನಮಿ ಸೇರಿದಂತೆ ವಿವಿಧ ವಿಭಾಗದಲ್ಲಿ ಕಾರ್ಯಕ್ರಮ ನಡೆಸಲಾಗಿದೆ. 2024 ಈ ಕಾರ್ಯಕ್ರಮದ ಧ್ಯೇಯವಾಕ್ಯ ನೋಡೋದಾದರೆ ಎಕ್ಸ್ಪ್ಲೋರೇಷನ್ ಆಫ್ ದ ಸೋಲಾರ್ ಸಿಸ್ಟಮ್ ಆಗಿದೆ ಥೀಮ್. ಅದೇ ರೀತಿ ಮುಖ್ಯ ನೆನಪಿನಲ್ಲಿಡುವುದಾದರೆ ಇದು ಯಾವುದಪ್ಪ ಅಂದರೆ ಇಸ್ರೋ ಸಂಸ್ಥೆಯಿಂದ ಯುವಿಕೆ ಹೆಸರಿನ ಯುವ ವಿಜ್ಞಾನಿ ಕಾರ್ಯಕ್ರಮದ 2024ನೇ ಆವೃತ್ತಿಯನ್ನು ನಡೆಸಲು ನಿರ್ಧರಿಸಲಾಗಿದ್ದು 2024 ಫೆಬ್ರವರಿ 20ರಿಂದ 2024 ಮಾರ್ಚ್ 20ರವರೆಗೆ ನೋಂದಣಿ ಪ್ರಕ್ರಿಯೆ ಜರುಗಿದೆ. ಯಾವುದು ಯುವಿಕೆ, ಇದನ್ನು ಇಸ್ರೋ ಸಂಸ್ಥೆಗೆ ಸಂಬಂಧಿಸಿದೆ. ಯುವಿಕೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇಸ್ರೋ ಸಂಸ್ಥೆಗೆ ಸಂಬಂಧಿಸಿದೆ. ಅದೇ ರೀತಿ 2028 ಚಂದ್ರಯಾನ 4 ಯೋಜನೆಗೆ ಇಸ್ರೋದಿಂದ 2 ರಾಕೆಟ್ಗಳ ಉಡಾವಣೆ. ಚಂದ್ರನ ಮೇಲಿನ ಕಲ್ಲನ್ನು ಭೂಮಿಗೆ ತರುವ ಉದ್ದೇಶ ಹೊಂದಿರುವ ತನ್ನ ಮಹತ್ವಾಕಾಂಕ್ಷೆಯ ಯೋಜನೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರುವ ಇಸ್ರೋವು 2 ರಾಕೆಟ್ಗಳನ್ನು ಬಳಸಿದೆ. ಒಂದೇ ಯೋಜನೆಗೆ 2 ರಾಕೆಟ್ಗಳ ಬಳಕೆ ಇಸ್ರೋದ ಇತಿಹಾಸದಲ್ಲೇ ಮೊದಲನೆಯದಾಗಿದೆ. ಅಂದರೆ 2024 ಚಂದ್ರಯಾನ 4 ಯೋಜನೆಯಲ್ಲಿ 2 ಪ್ರತ್ಯೇಕ ರಾಕೆಟ್ಗಳನ್ನು ಬಳಸಿದ್ದು ಅತ್ಯಂತ ತೂಕದ ಉಪಗ್ರಹ ಹೊತ್ತೊಯ್ಯಬಲ್ಲ LVM-3 ಮತ್ತು ಇಸ್ರೋದ ಅತ್ಯಂತ ಯಶಸ್ವಿ ರಾಕೆಟ್ಗಳ ಪೈಕಿ PSLV ಅನ್ನು 2 ಪ್ರತ್ಯೇಕ ದಿನಗಳಂದು ಹಾರಿಬಿಡಲಾಗುವುದು.
ಒಂದು ವೇಳೆ ಈ ಯೋಜನೆ ಯಶಸ್ವಿಯಾದರೆ ಚಂದ್ರನಿಂದ ಮಾದರಿ ಸಂಗ್ರಹಿಸಿ ಭೂಮಿಗೆ ತಂದ 4ನೇ ದೇಶ ಭಾರತವಾಗಲಿದೆ. ಎಷ್ಟನೇ ದೇಶ ಅಂದರೆ ನಮ್ಮ ದೇಶದಿಂದ ಹೋಗಿ ಚಂದ್ರನಲ್ಲಿ ಹೋಗಿ ಚಂದ್ರನಿಂದ ಅಲ್ಲಿ ಆ ಮಾದರಿಯನ್ನು ಸಂಗ್ರಹಿಸಿ ಭಾರತಕ್ಕೆ ತಂದರೆ ಭೂಮಿಯ 4ನೇ ದೇಶವಾಗಲಿದೆ. ಭೂಮಿಗೆ ತಂದ 4ನೇ ದೇಶ. ಮೊದಲನೇದು ಯಾವುದಪ್ಪ ಅಂದರೆ ರಷ್ಯಾ ಇದೆ, 2ನೇದು ಅಮೇರಿಕ ಮತ್ತು 3ನೇದು ಚೀನಾ ಇದೆ. ಈ ಸಾಹಸದಲ್ಲಿ ಯಶಸ್ವಿಯಾಗಿವೆ ಇವು ದೇಶಗಳು. ಈ ಹಿಂದಿನ 3 ಚಂದ್ರಯಾನ ಯೋಜನೆಗಳಿಗೆ 2 ರಿಂದ 3 ಮಾಡ್ಯೂಲ್ಗಳು ಇರುತ್ತಿದ್ದವು. ಆದರೆ ಚಂದ್ರಯಾನ 4ರಲ್ಲಿ 5 ಮಾಡ್ಯೂಲ್ಗಳು ಇರಲಿವೆ. ಅವು ಯಾವ್ಯಾವ ಮಾಡ್ಯೂಲ್ ಅಂತ ನೋಡೋದಾದರೆ ಪ್ರೊಪಲ್ಷನ್ ಮಾಡ್ಯೂಲ್, 2ನೇದಾಗಿ ಡಿಸೆಂಡರ್ ಮಾಡ್ಯೂಲ್, 3ನೇದಾಗಿ ಅಸೆಂಡರ್ ಮಾಡ್ಯೂಲ್, 4ನೇದಾಗಿ ಟ್ರಾನ್ಸ್ಫರ್ ಮಾಡ್ಯೂಲ್ ಮತ್ತು ಎಂಟ್ರಿ ಮಾಡ್ಯೂಲ್. ಅದೇ ರೀತಿಯಾಗಿ ಮೊದಲ ಚಿತ್ರ ಕಳುಹಿಸಿದ ಇನ್ಸ್ಯಾಟ್ 3DS 2024 ಆಗಸ್ಟ್ 17ರಂದು ಉಡಾವಣೆಗೊಂಡಿದ್ದ ಹವಾಮಾನ ಉಪಗ್ರಹ ಇನ್ಸ್ಯಾಟ್ 3DS ತನ್ನ ಮೊದಲ ಡೇಟಾವನ್ನು ಭೂಮಿಗೆ ಕಳುಹಿಸಲು ಆರಂಭಿಸಿದ್ದು, ಭೂಮಿಯು ಚಿತ್ರಣದ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಆನ್ಬೋರ್ಡ್ ಪೇಲೋಡ್, ಚಾನಲ್ ಇಮೇಜರ್ ಮತ್ತು 19 ಚಾನಲ್ ಸೌಂಡರ್ಗಳು ಸೆರೆ ಹಿಡಿದ ಮೊದಲ ಚಿತ್ರವನ್ನು ಬಿಡುಗಡೆ ಮಾಡಿದೆ. ಇಮೇಜರ್ ಮತ್ತು ಸೌಂಡರ್ ಪೇ ಲೋಡ್ಗಳು ಇನ್ಸ್ಯಾಟ್ 3D ಮತ್ತು ಇನ್ಸ್ಯಾಟ್ 3Dನಲ್ಲಿರುವ ಉಪಕರಣಗಳನ್ನೇ ಹೋಲುತ್ತವೆ ಇವು. ಆದರೆ ರೇಡಿಯೋಮೆಟ್ರಿಕ್ ನಿಖರತೆ ಮತ್ತು ಕಪ್ಪು ಮೇಲ್ಮೈ ಮಾಪನಾಂಕ ನಿರ್ಣಯ, ಅದೇ ರೀತಿಯಾಗಿ ಉಷ್ಣ ನಿರ್ವಹಣೆಯಲ್ಲಿ ಗಮನಾರ್ಹ ಸುಧಾರಣೆಯನ್ನು ಹೊಂದಿದೆ. ಈ ಪೇಲೋಡ್ಗಳು ಅಹಮದಾಬಾದ್ನ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ನಲ್ಲಿ ಅಭಿವೃದ್ಧಿಗೊಳಿಸಿ ವಿನ್ಯಾಸಗೊಳಿಸಲಾಗಿದೆ. ಯಾವುದು? ಅಹಮದಾಬಾದ್ನ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ನಲ್ಲಿ. ಅದೇ ರೀತಿಯಾಗಿ ತೇಜಸ್ Mk-1A ಸರಣಿಯ ಮೊದಲ ಲಘು ಯುದ್ಧ ವಿಮಾನ ಹಾರಾಟ ಯಶಸ್ವಿಯಾಗಿದೆ. ಸರ್ಕಾರಿ ಸ್ವಾಮ್ಯದ HAL ಸಂಸ್ಥೆಯು ದೇಶೀಯವಾಗಿ ನಿರ್ಮಿಸಿರುವ ತೇಜಸ್ Mk-1A ಇದು ತೇಜಸ್ Mk-1A ಇದು ದೇಶೀಯವಾಗಿ ತಯಾರಿಸಲಾಗಿದೆ. ಈ ಸರಣಿ ಮೊದಲ ಲಘು ಯುದ್ಧ ವಿಮಾನ ಇದೆ. ಇದೊಂದು ವಿಮಾನ ಆಗಿದೆ. ತೇಜಸ್ ಎಂಬುದು ಒಂದು ವಿಮಾನ. ಅದೇ ರೀತಿ ಬೆಂಗಳೂರಿನ HAL ವಾಯುನೆಲೆಯಲ್ಲಿ 2024-28ರಂದು ತನ್ನ ಚೊಚ್ಚಲ ಹಾರಾಟವನ್ನು ಪೂರ್ಣಗೊಳಿಸಿತು. ಈ ವಿಮಾನವು 18 ನಿಮಿಷಗಳ ಕಾಲ ಆಕಾಶದಲ್ಲಿ ಹಾರಾಟ ನಡೆಸಿದೆ. 2021ರ ಫೆಬ್ರವರಿಯಲ್ಲಿ ಲಘು ಯುದ್ಧ ವಿಮಾನವನ್ನು ತಯಾರಿಕೆ ಸಂಬಂಧ HAL ಮತ್ತು ರಕ್ಷಣಾ ಸಚಿವಾಲಯದ ನಡುವೆ ಗುತ್ತಿಗೆ ಒಪ್ಪಂದಕ್ಕೆ ಅಂಕಿತ ಹಾಕಲಾಯಿತು, ಅಂದರೆ ಸಹಿ ಹಾಕಲಾಗಿತ್ತು. ಇದಕ್ಕೆ ಅನುಗುಣವಾಗಿ ಜಾಗತಿಕ ಸವಾಲುಗಳ ನಡುವೆ ವಿಮಾನಗಳ ತಯಾರಿಕಾ, ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸಲಾಗಿದೆ. ಶೀಘ್ರದಲ್ಲಿ ಈ ವಿಮಾನಗಳು ವಾಯುಪಡೆಗೆ ಸೇರ್ಪಡೆಗೊಳ್ಳಲಿವೆ. ಯಾವ ವಿಮಾನ? ತೇಜಸ್ Mk-1. ತೇಜಸ್ Mk-1 ಲಘು ಯುದ್ಧ ವಿಮಾನ ಸಾಮರ್ಥ್ಯ ನೋಡೋದಾದರೆ, ಈ ಲಘು ಯುದ್ಧ ವಿಮಾನವು ಸುಧಾರಿತ ಎಲೆಕ್ಟ್ರಾನ್ ರಾಡಾರ್ ಮತ್ತು ಯುದ್ಧ ಸಂವಹನ ವ್ಯವಸ್ಥೆ ಮತ್ತು ಸುಧಾರಿತ ನಿರ್ವಹಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಅದು ಸರ್ವ ಋತುವಿನಲ್ಲಿಯೂ ಬಳಸಬಹುದಾದ ಹಾಗೂ ಬಹು ವಿವಿಧ ಕಾರ್ಯಕ್ಷಮತೆಗೆ ಹೊಂದಿರುವ 4.5 ತಲೆಮಾರಿನ ವಿಮಾನ ಇದಾಗಿದೆ. ಎಷ್ಟು? 4.5. ಮುಂದೆ ನೋಡೋಣ. ಆಸ್ಕರ್ ಪ್ರಶಸ್ತಿಯ 96ನೇ ಆವೃತ್ತಿ 2024. ಓಪನ್ಹೈಮರ್ಗೆ 7 ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿ. ಅತಿ ಹೆಚ್ಚು ಪ್ರಶಸ್ತಿ ಪಡೆದ ಓಪನ್ಹೈಮರ್ ಇಂಗ್ಲಿಷ್ ಚಿತ್ರವಾಗಿದೆ. ಇದು ಕ್ರಿಸ್ಟೋಫರ್ ನೋಲನ್ ರವರು ಆತ್ಮಚರಿತ್ರೆಯಾಗಿದೆ. ಈ ಚಿತ್ರ ಓಪನ್ಹೈಮರ್ 7 ವಿಭಾಗದಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದುಕೊಳ್ಳುವ ಮೂಲಕ ಅತಿ ಹೆಚ್ಚು ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಇದಾಗಿದೆ. ಜಗತ್ತಿನ ಪ್ರತಿಷ್ಠಿತ ಸಿನಿಮಾ ಪ್ರಶಸ್ತಿಯಾದ ಆಸ್ಕರ್ ಪ್ರಶಸ್ತಿಯ 96ನೇ ಆವೃತ್ತಿಯ ಎಷ್ಟನೇ ಆವೃತ್ತಿ? 96ನೇ ಆವೃತ್ತಿ 2024ರಲ್ಲಿ ನಡೆಯೋದು 96ನೇ ಆವೃತ್ತಿಯಾಗಿದೆ. ಅದೇ ರೀತಿ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನು 2024ರ ಮಾರ್ಚ್ 10ರಂದು ಅಮೆರಿಕದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲಸ್ನಲ್ಲಿ ಡಾಲ್ಬೆ ಥಿಯೇಟರ್ನಲ್ಲಿ ಅಕಾಡೆಮಿ ಆಫ್ ಮೋಷನ್ಸ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ನವರು ಪ್ರದಾನ ಮಾಡಿದರು. ಅಮೆರಿಕದ ಟಿವಿ ನಿರೂಪಕ ಮತ್ತು ಕಾಮಿಡಿಯನ್ ಜಿಮ್ಮಿ ಕಿಮೆಲ್ ಅವರು 4ನೇ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನು ಪ್ರದಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು.
2023ರಲ್ಲಿ ಬಿಡುಗಡೆಗೊಂಡ 23 ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ವಿಸ್ತರಿಸಲಾಗಿತ್ತು. ಓಪನ್ಹೈಮರ್ ಚಿತ್ರವು ಪ್ರಸಕ್ತ ಸಾಲಿನ ಆಸ್ಕರ್ ಪುರಸ್ಕಾರದಲ್ಲಿ ಒಟ್ಟು 7 ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಗಮನ ಸೆಳೆದಿದೆ. ಎಷ್ಟು? ಓಪನ್ಹೈಮರ್ 7 ಪ್ರಶಸ್ತಿಯನ್ನು ಗೆದ್ದಿದೆ. ಆ ಪ್ರಶಸ್ತಿ ನೋಡೋದಾದರೆ ಅತ್ಯುತ್ತಮ ನಟ ಯಾರಪ್ಪ ಅಂತಂದರೆ ಅತ್ಯುತ್ತಮ ಚಲನಚಿತ್ರ ಇದು ಓಪನ್ಹೈಮರ್ ಆಗಿದೆ. ಅತ್ಯುತ್ತಮ ನಟ ಸಿಲಿಯನ್ ಮರ್ಫಿ, ಇಂಪಾರ್ಟೆಂಟ್ ನೆನಪಲ್ಲಿಟ್ಟುಕೊಳ್ಳಿ. ಅದೇ ರೀತಿಯಾಗಿ ಅತ್ಯುತ್ತಮ ಪೋಷಕ ನಟ ರಾಬರ್ಟ್ ಡೌನೆ ಜೂನಿಯರ್. ಅತ್ಯುತ್ತಮ ಛಾಯಾಗ್ರಹಣ ಆಟೆ ವಾನ್ ಹಾಟೆಮ. ಅತ್ಯುತ್ತಮ ಸಂಕಲನ ಜೆನ್ನಿಫರ್ ಲೇಮ. ಅತ್ಯುತ್ತಮ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್. ಅದೇ ರೀತಿಯಾಗಿ ಅತ್ಯುತ್ತಮ ಮೊದಲ ಸಂಗೀತ ಯಾರಪ್ಪ ಅಂತಂದರೆ ಲುಡ್ವಿಗ್ ಗೊರಾನ್ಸನ್. ಈ 7 ಪ್ರಶಸ್ತಿಯನ್ನು ಓಪನ್ಹೈಮರ್ ಗೆದ್ದುಕೊಂಡಿದೆ ಚಿತ್ರ. 2024ನೇ ವರ್ಷದಲ್ಲಿ ಓಪನ್ಹೈಮರ್ ಪಡೆದ ಪ್ರಶಸ್ತಿಗಳು ನೋಡೋದಾದರೆ ಓಪನ್ಹೈಮರ್ ಚಿತ್ರವು 27ನೇ ಆವೃತ್ತಿಯ ಬಾಫ್ಟಾ ಪ್ರಶಸ್ತಿ 2024ರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಸೇರಿದಂತೆ 7 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಭಾಜನವಾಯಿತು. ಓಪನ್ಹೈಮರ್ ಚಿತ್ರವು 2024ನೇ ಸಾಲಿನ 81ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ ಅತ್ಯುತ್ತಮ ಚಲನಚಿತ್ರ ಸೇರಿದಂತೆ 5 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಭಾಜನವಾಗಿದೆ. ಓಪನ್ಹೈಮರ್ ಚಿತ್ರ ಬಗ್ಗೆ ನೋಡೋದಾದರೆ ಪರಮಾಣು ಬಾಂಬ್ ಜನಕರ ಪೈಕಿ ಒಬ್ಬರಾದ ರಾಬರ್ಟ್ ಓಪನ್ಹೈಮರ್ ರವರ ಜೀವನ ಚರಿತ್ರೆ ಆಧರಿಸಿ ಈ ಚಿತ್ರವನ್ನು ಕ್ರಿಸ್ಟೋಫರ್ ನೋಲನ್ ರವರು ನಿರ್ದೇಶಿಸಿದ್ದಾರೆ. ಈ ಚಿತ್ರವು 7 ವಿಭಾಗಗಳಲ್ಲಿ ಈ ಸಾಲಿನ ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಎಷ್ಟು? 7 ವಿಭಾಗಗಳಲ್ಲಿ. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ 2ನೇ ಚಿತ್ರ ಯಾವುದಪ್ಪ ಅಂದರೆ ಫೋರ್ ಥಿಂಗ್ಸ್. 2024ರ 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿಯಲ್ಲಿ ಫೋರ್ ಥಿಂಗ್ಸ್ 4 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಮೊದಲನೇದಾಗಿ ಅತ್ಯುತ್ತಮ ನಟಿ ಎಮ್ಮಾ ಸ್ಟೋನ್. ಅತ್ಯುತ್ತಮ ನಿರ್ಮಾಣ ವಿನ್ಯಾಸ ಜೇಮ್ಸ್ ಪ್ರೆಸ್ ಮತ್ತು ಸೋನಾ ಹಿತ್. ಅದೇ ರೀತಿಯಾಗಿ 3ನೇದು ಅತ್ಯುತ್ತಮ ವಸ್ತ್ರ ವಿನ್ಯಾಸ ಯಾರಪ್ಪ ಅಂತಾರೆ ಹಾಲಿ ವಾಡಿಂಗ್ಟನ್. ಅದೇ ರೀತಿಯಾಗಿ 4ನೇದಾಗಿ ಅತ್ಯುತ್ತಮ ಮೇಕಪ್ ಮತ್ತು ಕೇಶ ವಿನ್ಯಾಸ ಮಾಡಿದವರು ನಾಡಿಯಾ ಸ್ಟೆಸಿ ಮತ್ತು ಮಾರ್ಕ್ ಕೊಲಿಯರ್ ಮತ್ತು ಜೋಶ್ ವೆಸ್ಟಾನ್ಸ್. ಈ 4 ವಿಭಾಗಗಳಲ್ಲಿ ಫೋರ್ ಥಿಂಗ್ಸ್ 2ನೇ ಸ್ಥಾನವನ್ನು ಪಡೆದಿದೆ. ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾದ ನಟಿ ಎಮ್ಮಾ ಸ್ಟೋನ್. 2024ರ 96ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿಯಲ್ಲಿ ಫೋರ್ ಥಿಂಗ್ಸ್ ಚಿತ್ರದ ನಟನೆಗಾಗಿ ಎಮ್ಮಾ ಸ್ಟೋನ್ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಎಮ್ಮಾ ಸ್ಟೋನ್ ರವರು 2017ರಲ್ಲಿ ಲಾ ಲಾ ಲ್ಯಾಂಡ್ ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಕೂಡ ಭಾಜನರಾಗಿದ್ದರು. ಯಾವುದು? ಲಾ ಲಾ ಲ್ಯಾಂಡ್ ಚಿತ್ರದಲ್ಲಿ 2017ರಲ್ಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಗುಡ್ ಬೈ. ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ವಾಟ್ಸಪ್ಪಿಗೆ ಜಾಯ್ನ್ ಆಗಿಲ್ಲ. ಓಕೆ ಬಾಯ್ ಫ್ರೆಂಡ್ಸ್.